ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್. ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರ ಅಂತ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಏನಪ್ಪ ವ್ಲಾಗ್ ಅಂದರೆ, ಇವತ್ತು ನಾನು ಹೇರ್ ರಿಪೇರಿ ಕೆಲಸ ಮಾಡಿಸ್ತಾ ಇದ್ದೀನಿ. ನನ್ನ ಕೂದಲೆಲ್ಲ ಸಿಕ್ಕಾಬಡೆ ಹಾಳು ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ಒಂದು ಸ್ವಲ್ಪ ರಿಪೇರಿ ಕೆಲಸ ಇತ್ತು, ಅದಕ್ಕೋಸ್ಕರ ಸಲೂನ್ಗೆ ಹೋಗಬೇಕು. ಹಾಗಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ಸುಮಾರು ಜನ ನನ್ನನ್ನು ಕೇಳ್ತಾಯಿದ್ರಿ, ನಿಮ್ಮ ಹೇರ್ ಕಟ್ ವಿಡಿಯೋ ಮಾಡಿ ಅಂತ. ಒಬ್ಬರಂತೂ ಸಿಕ್ಕಾಬಟ್ಟೆ ಸತಿ ಕೇಳಿಬಿಟ್ಟಿದ್ದಾರೆ. ಅವ್ರಿಗೋಸ್ಕರನೂ ಈ ವ್ಲಾಗ್ ಡೆಡಿಕೇಟ್ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ. ಸೊ ಇವತ್ತು ನಾನು ಯೂಶ್ವಲಿ ಯಾವ ಥರನೂ ಬೇರೆ ಯಾವುದೋ ಹೇರ್ ಸ್ಟೈಲ್ನ ಟ್ರೈ ಮಾಡೋಕ್ಕೆ ಹೋಗಲ್ಲ. ನಾರ್ಮಲ್ ಹೇರ್ ಕಟ್ ಮಾಡಿಸ್ಕೋತೀನಿ. ಸೊ ಇವತ್ತು ಯಾವ ಹೇರ್ ಕಟ್ ಮಾಡಿಸ್ಕೋತಾ ಇದ್ದೀನಿ ಅಂತ ತೋರಿಸ್ತೀನಿ. ಆ್ಯಂಡ್ ಜೊತೆಗೆ ನೇಲ್ ಎಕ್ಸ್ಟೆನ್ಷನ್ ಕೂಡ ಮಾಡಿಸ್ಕೋಬೇಕು. ನೋಡಿ ನನ್ನ ನೇಲ್ಸ್ ಹಾಲತ್ ಸಿಕ್ಕಾಬಟ್ಟೆ ಬೈಟ್ ಮಾಡ್ತೀನಿ ನಾನು ನೇಲ್ಸ್ನ, ತುಂಬ. ಅದಕ್ಕೋಸ್ಕರ ನಾನು ನೇಲ್ ಎಕ್ಸ್ಟೆನ್ಷನ್ ಮಾಡಿಸ್ಕೋಬೇಕು. ಮುಂಚೆ ರೆಗ್ಯುಲರಾಗಿ ಮಾಡಿಸ್ತಾ ಇದ್ದೆ, ಇವಾಗ ಸ್ವಲ್ಪ ದಿನ ಬಿಟ್ಬಿಟ್ಟಿದ್ದೆ. ಬಿಕಾಸ್ ತುಂಬ ಸತಿ ನೇಲ್ ಎಕ್ಸ್ಟೆನ್ಷನ್ ಮಾಡಿಸ್ಬಿಟ್ರೆ ಅದು ನೇಲ್ದು ಹೆಲ್ತ್ ಹಾಳಾಗ್ಬಿಡುತ್ತೆ, ನೇಲ್ ಹೆಲ್ತ್ ಹಾಳಾಗ್ಬಿಡುತ್ತೆ ಇದೆಲ್ಲ ಸ್ಕಿನ್ನು. ಸೊ ಹಾಗಾಗಿ ಬಿಟ್ಟಿದ್ದೆ. ಸೊ ಸುಮಾರು ದಿನ ಆಗೋಯಿತು ನಾನು ಮಾಡಿಸಿ. ಸೊ ಇವತ್ತು ಮಾಡ್ಸೋಣ ಅಂದ್ಕೊಂಡಿದ್ದೀನಿ. ಅದನ್ನು ಕೂಡ ಮಾಡಬೇಕು ಇವತ್ತು ಕೆಲಸ. ಮತ್ತು ಮೇನ್ಲಿ ಬಂದು ಈ ಹೇರ್ ರಿಪೇರಿ ಕೆಲಸ ಮಾಡಬೇಕು. ಯಾಕಂದರೆ ಲಾಸ್ಟ್ ಟೈಮ್ ನಾನು ಬರೀ ರೂಟ್ ಟಚಪ್ ಮಾಡ್ಕೊಳ್ಳೋದು ಬಿಟ್ಟು ಸ್ವಲ್ಪ ಟ್ರೈ ಮಾಡೋಣ ಅಂದ್ಕೊಂಡು ಹೇರ್ ಹೈಲೈಟ್ಸ್ನ ಟ್ರೈ ಮಾಡಿದೆ. ಮನೆಯಲ್ಲೇ ನಾನೇ ಮಾಡ್ಕೊಂಡಿದ್ದು. ಸುಮಾರು ಚೆನ್ನಾಗೇ ಬಂದಿತ್ತು. ಬಟ್ ಏನಂದರೆ ಮಿಸ್ಟೇಕ್ ಎಲ್ಲಾಗಿದೆ ಅಂದರೆ, ನಾನು ಜಾಸ್ತಿ ಹೊತ್ತು ಬಿಟ್ಟಿದ್ದೀನಿ. ಅದನ್ನು ಟೈಮರ್ ಇಟ್ಬಿಟ್ಟು ವಾಶ್ ಮಾಡಬೇಕಾಗಿತ್ತು, ಅದು ಮಾಡಲಿಲ್ಲ. ಅದು ಮಾಡದೇ ಇರೋ ಕಾರಣ ಇದು ಇಷ್ಟು ಕಲರ್ ಬಂದಿದೆ. ಸಿಕ್ಕಾಬಟ್ಟೆ ಎಕ್ಸ್ಟ್ರೀಮ್ ಕಲರ್ ಅನ್ನಿಸ್ತಾ ಇದೆ ನನಗೆ. ಬಟ್ ಅದನ್ನು ವಾಶ್ ಆದಂಗೆ ಚೆನ್ನಾಗೇ ಬರ್ತಾಯಿದೆ. ನೋಡ್ತೀನಿ, ಹೇರ್ ಕಲರಿಂಗು ಗ್ಲೋಬಲ್ ಹೇರ್ ಕಲರಿಂಗ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸ್ ಸಿ ಏನಾಗುತ್ತೆ ಅಂತ, ಯಾವ್ದು ಮಾಡಿಸ್ಕೋತೀನಿ ಏನು ಎತ್ತ ಅಂತ ನೋಡಬೇಕು. ಯಾಕಂದ್ರೆ ಒಂದು ಸತಿ ಹೋದರೆ 3 ಅವರ್ ತೊಗೋತಾರೆ ಅವರು. ಹೇರ್ ವಾಶ್ ಮಾಡಿ, ಅದನ್ನು ಕಟ್ಟಿಂಗ್ ಮಾಡಿ, ಅದನ್ನು ಹೇರ್ ಹೈಲೈಟ್ಸ್ ಹಾಕಿ ಎಲ್ಲ 3 ಅವರ್ಸ್. ನನಗೆ ಅಷ್ಟು ಪೇಷನ್ಸ್ ಇಲ್ಲವೇ ಇಲ್ಲ ಈಗ ಸದ್ಯಕ್ಕೆ. ಯಾಕಂದರೆ ಶಾಪಲ್ಲಿ ಸಿಕ್ಕಾಬಟ್ಟೆ ಕೆಲಸ ಇದೆ, ಅದೆಲ್ಲ ಬ್ಯಾಲೆನ್ಸ್ ಇಡೋಕ್ಕಾಗಲ್ಲ. ಸೊ ಅದನ್ನು ಫಸ್ಟ್ ಫಿನಿಷ್ ಮಾಡಿ ಆಮೇಲೆ ನನ್ನ ಪರ್ಸ್ನಲ್ ಕೆಲಸಗಳನ್ನ ನಾನು ಮಾಡ್ಕೋಬೇಕು. ಸೊ ಇವತ್ತು ಮಾತ್ರ ನೇಲ್ ಎಕ್ಸ್ಟೆನ್ಷನ್ ಮಾಡಿಸ್ಕೋತೀನಿ. ಬಿಕಾಸ್ ನನಗೆ ಸುಮಾರು ಜನ ಬೈತಾ ಇದ್ದಾರೆ, ಏನು ಅದು ನೇಲ್ ಕಚ್ತಿ ಯಾವಾಗಲೂ ಅಂತ. ನಂಗೆ ಗೊತ್ತಿಲ್ಲ, ಅದು ಚಿಕ್ಕ ವಯಸ್ಸಿನೇ ಅದು ಅಭ್ಯಾಸ ಆಗ್ಬಿಟ್ಟಿದೆ. ನಾನು ಎಷ್ಟೇ ಟ್ರೈ ಮಾಡಿದ್ರು ಅದು ಒಂದು ಸ್ವಲ್ಪ ಹೊತ್ತು ತಡಿತೀನಿ. ಆಮೇಲೆ ಏನಾರ ಟೆನ್ಷನ್ ಆಗಿಬಿಟ್ರೆ ಇನ್ನೂ ಎಕ್ಸ್ಟ್ರೀಮ್ ಲೆವೆಲ್ ಕಚ್ಬಿಡ್ತೀನಿ. ಸೊ ಈಗ ನಾನು ರೆಡಿ ಆಗ್ತಾಯಿದ್ದೀನಿ. ಯೂಶ್ವಲಿ ಸಲೂನ್ಗೆಲ್ಲ ನಾನು ರೆಡಿಯೆಲ್ಲ ಆಗಿ ಹೋಗಲ್ಲ. ಸೊ ಇವತ್ತು ಸಿಂಪಲ್ಲಾಗಿ ರೆಡಿ ಆಗಬೇಕು ಅಂದ್ಕೊಂಡಿದ್ದೀನಿ. ಬಿಕಾಸ್ ವಿಡಿಯೋ ಮಾಡ್ತಾಯಿದ್ದೀನಿ, ವ್ಲಾಗಲ್ಲಿ ಸ್ವಲ್ಪ ಎಸ್ಥೆಟಿಕ್ಕಾಗಿ ಕಾಣಿಸೋಣ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಇವತ್ತು ವ್ಲಾಗಲ್ಲಿ ಚೆನ್ನಾಗಿ ಕಾಣಿಸ್ಬೇಕು ಅಂತ ಸಲೂನ್ಗೆ ರೆಡಿಯಾಗಿ ಹೋಗ್ತಾಯಿದ್ದೀನಿ. ಸಿಂಪಲ್ ಔಟ್ಫಿಟ್, ಒಂದು ಬ್ಲ್ಯಾಕ್ ಕಲರ್ ಜೀನ್ಸ್, ಇದು ಟಾಪ್. ಇದನ್ನು ನಾನು ಮಿಂತ್ರಾದಲ್ಲಿ ತರಿಸ್ಕೊಂಡಿತ್ತು. ಆ್ಯಂಡ್ ಇದು ಬಂದು ಜುಡಿಯೋ. ಸೊ ಸಿಂಪಲ್ಲಾಗಿ ರೆಡಿಯಾಗಿ ಬರ್ತೀನಿ ಈಗ. ರೆಡಿ. ಸೊ ಸನ್ಗ್ಲಾಸ್ ಹಾಕಿದ್ದೀನಿ ಬಿಕಾಸ್ ಗಾಡಿ ಮೇಲೆ ಹೋಗ್ತೀನಿ ಅದಕ್ಕೆ. ಆ್ಯಂಡ್ ಲಿಪ್ಸ್ಟಿಕ್, ಕಾಜಲ್, ಮಸ್ಕರಾ, ಬ್ಲಷ್ ಅಷ್ಟೇ, ಇನ್ನೇನು ಹಾಕಿಲ್ಲ. ಆಮೇಲೆ ಈ ಬ್ಯಾಗ್ನ ಕ್ಯಾರಿ ಮಾಡ್ತಾಯಿದ್ದೀನಿ. ಇದನ್ನು ನಾನು ಲುಲು ಮಾಲಲ್ಲಿ ತೊಗೊಂಡಿದ್ದು. ಐ ಥಿಂಕ್ ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೀನಿ ಅನ್ಸುತ್ತೆ. ಸೊ ದಿಸ್ ಇಸ್ ಮೈ ಕರೆಂಟ್ ಫೇವ್ರೇಟ್. ಸೊ ಇದನ್ನು ಎಲ್ಲ ಕಡೆ ಕ್ಯಾರಿ ಮಾಡ್ತೀನಿ ಬಿಕಾಸ್ ಕಂಫರ್ಟಬಲ್ ಆಗಿದೆ. ಸೊ ಇದನ್ನ ಹಂಗೆ ಎತ್ಕೊಳ್ತಾರೆ, ಇದೆಲ್ಲ ತೋರಿಸು ನೀವು ಹೇಳಿ ಎತ್ಕೊಳ್ಳಿ ಅಂತ ಅವಾಗ. ಹಾಯ್ ಫ್ರೆಂಡ್ಸ್, ಅಕ್ಕ ನೋಡಿ ಬರೀ ನೇಲು ಇವತ್ತು ಸ್ಟೋರಿ ಹಾಕ್ತೀನಿ ನೋಡಿ. ಮುಗೀತು. ಆ್ಯಂಡ್ ದೆನ್ ಅಷ್ಟು ಟಚಪ್ ಇದೆ. 5-7 होता है एक्सटेंशन नॉर्मल. नहीं डेली. ನಾನು ಇಷ್ಟು ಸತಿ ಮಾಡ್ತೀನಿ, 20 ಸತಿ ಹಿಂಗೆ 20 ಸತಿ ಹಿಂಗೆ ಮಾಡ್ತೀನಿ. ಅಲ್ಲಿ ಹೋಗ್ತಾ ಏನು ತಿನ್ಕೊಂಡು ಹೋಗೋಣ. ಸೊ ಈಗ ಹೇರ್ ವಾಶ್ ಆಗಿದೆ.
ಕಟ್ಟಿಬಿಡ್ತಾವ್ರೆ ಅನ್ನ. ಹೇರ್ ಕಲರಿಂಗ್ ಮಾಡ್ಸೋಣ ಅಂದ್ಕೊಂಡೆ, ಬಟ್ ಇದ್ರ ಮೇಲೆ ಆಲ್ರೆಡಿ ಹೇರ್ ಕಲರಿಂಗ್ ಇರೋದ್ರಿಂದ ಕೂತ್ಕೊಳ್ಳಲ್ಲ. ಓಕೆ ತಾಕತ್ ನಾನು. ಓಕೆ ಮೇಡಮ್. ಹೇರ್ ಸತ್ತ ನಂಗೆ ಒಂದೊಂದು ಸತಿ ಫುಲ್ ತಕ್ಲು ಮಾಡ್ಸೋಣ ಅನಿಸುತ್ತೆ. ಮತ್ತು ಇನ್ನು ಹೇಳಲ್ಲಿ ಏರೇ ಇಲ್ಲ, ಇದ್ದಿದ್ದೆಲ್ಲ ಕಲರ್ ಮಾಡಿಸಿ ಜಾತ್ರೆ ಮಾಡಿ ತಲೆ. ನಾವೀಗ ಹೇರ್ ಇವಾಗ ಹೇರ್ ಕಟ್ ಮಾಡಿಸಿದ್ದೀನಿ, ಇದನ್ನ ಆಮೇಲೆ ತೋರಿಸ್ತೀನಿ. ನಾನಿವತ್ತು ಮಾಡಿಸಿರೋದು ಬಟರ್ಫ್ಲೈ ವಿತ್ ಲೇಯರ್. ಮುಂದೆ ಬಟರ್ಫ್ಲೈ ಹೇರ್ ಕಟ್ ಲೇಯರ್ ಬರುತ್ತೆ, ಹಿಂದೆಲ್ಲನೂ ಲೇಯರ್ ಬರುತ್ತೆ. ಸೊ ಅದಕ್ಕೆ ಬಟರ್ಫ್ಲೈ ಲೇಯರ್ ಅಂತ ಹೇಳ್ತಾರೆ. ಸೊ ಆ ಥರದ್ದು ಒಂಚೂರು ಲೇಯರ್ ಕೊಟ್ಟು ಮಾಡಿಸಿದ್ದೀನಿ ಅಷ್ಟೇ. ಹೇರ್ ಕಲರಿಂಗ್ ಮಾಡ್ಸೋಣ ಅಂದ್ಕೊಂಡಿದ್ದೆ ಅಲ್ವಾ ಆ್ಯಕ್ಚುಲಿ. ಬಟ್ ಏನಾಯಿತು ಅಂದರೆ ಈ ಆಲ್ರೆಡಿ ಹೇರ್ ಕಲರ್ ಹಾಕಿರೋದ್ರಿಂದ ಇದ್ರ ಮೇಲೆ ನಾನು ಹೇರ್ ಕಲರ್ ಮಾಡಿಸಿದ್ರೆ ಅದು ಕೂತ್ಕೊಳ್ಳಲ್ಲ ಅಂತೆ. ಸೊ ಮಾಡಿಸಿದ್ರೂ ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ನಾನು ಹೇರ್ ಕಲರಿಂಗ್ ಮಾಡಿಸ್ತಾ ಇಲ್ಲ. ತುಂಬ ಅಂದರೆ ತುಂಬ ಫ್ರೀಝೇ ಆಗಿದೆ ಹೇರು, ತುಂಬ ಡ್ಯಾಮೇಜ್ ಆಗಿದೆ. ಅದಕ್ಕೆ ಹೇರ್ ಸ್ಪಾ ಮಾಡಿದ್ರೆ ಕರೆಕ್ಟ್ ಆಗುತ್ತೆ. ಸ್ವಲ್ಪ ಅಂದರೆ ತುಂಬ ಏನು ಸರಿ ಹೋಗಲ್ಲ, ಅಟ್ಲೀಸ್ಟ್ ಒಂದು ಬೇಸಿಕ್ ಒಂಚೂರು ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ಈಗ ಹೇರ್ ಸ್ಪಾ ಮಾಡಿಸ್ಕೊತಾ ಇದ್ದೀನಿ. ಅದು 1 ಅವರ್ ಆಗುತ್ತೆ. ಈಗ ನಾನು ಮತ್ತು ವಿನೂ ಏನೋ ಆಟ ಆಡೋಕ್ಕೆ ಹೋಗೋಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ. ನಾವು ಶಟಲ್ ಕಾಕ್ ಆಡೋದಕ್ಕೆ ಅಂತ ಹೋಗೋಣ ಅಂತ ಪ್ಲ್ಯಾನ್. ಬಟ್ ಏನೇ ಆಗಲಿ ನಾನು ಇವತ್ತು ಆಟ ಆಡ್ತೀನಿ. ಇಡೀ ದಿನ ನನ್ನ ಜೊತೆನೇ ಬಂದಿದ್ದಾನೆ ಅವನು. ಇವತ್ತು ಫುಲ್ ಡೇ ಬರೀ ಇದೆ ಕೆಲಸ ನಮ್ಮದು. ಅಲ್ಲಿ ಹೋದ್ವಿ, ಇಲ್ಲಿ ಹೋದ್ವಿ, ಇನ್ನು ಅಲ್ಲಿ ಹೋಗ್ತೀವಿ ಅಷ್ಟೇ. ಊಟ ಚೆನ್ನಾಗಿತ್ತು ಮಾತ್ರ. ನಾನು ಮಿಸ್ ಮಾಡೋದೇ ಇಲ್ಲ ಯಾವಾಗಲೂ ಈ ಸಲ ಬಂದಾಗ. ಸಾರಿ ಮ್ಯಾಮ್, ಇದು ಟೀ ಅದು ಕಾಫಿ. ಕರೆಕ್ಷನು ನನಗೆ ಓ ದೇವ್ರೆ. ಓಕೆ ವಿನೋದ, ಓಕೆ ಸಾರಿ. ಕಾಫಿ ನಾನು ಆಗಲೇ ಸಿಪ್ಪ ಆಗೋಯ್ತಕ್ಕ, ಮಿಸ್ ಮಾಡೋದೇ ಇಲ್ಲ ಇಲ್ಲಿ. ನಾನು ಬರಬೇಕಾದ್ರೆ ನಿಮ್ಗೆ ಹೇಳ್ಕೊಂಬಂದಿದ್ದು ಕಾಫಿ ಕೊಡ್ತಾರೆ. ನಾನು ಅದಕ್ಕೆ ನಾನು ಕಾಫಿ ಕುಡಿಯಲ್ಲ ಫ್ರೆಂಡ್ಸ್. ನಾನು ಏನೇ ಇದ್ರು ಒನ್ಲಿ ಟೀ. ಅದಕ್ಕೆ ಹೇಳಿದ ಟೀ ಫ್ರೆಂಡ್ಸ್ ಅಂತ ಕನ್ನಡ ಸಿಕ್ಕದು. ಕನ್ನಡ ರೀ ಕನ್ನಡ ಏನು ಮೇಡಮ್? ಕನ್ನಡ ಹೌದಾ? ಕನ್ನಡ ಬರು ಮ್ಯಾಮ್, ಕನ್ನಡ ಬರುತ್ತೆ ಅವ್ರಿಗೆ ಹೇಳಿದ್ರಲ್ಲ. ಒಂದು ಬ್ಲಾಗ್ ನೇಮ್ ಸೊ ಇವಾಗ ಮನೆಗೆ ಬಂದ್ವಿ. ಸಕ್ಕದಾಗಿ ಬಂದಿದೆ ನನ್ನ ಹೇರ್ ಕಟ್. ನನಗಂತೂ ಸಿಕ್ಕಾಡೆ ಇಷ್ಟ ಆಯಿತು. ನಾನು ಹೋಗಿದ್ದು ಸ್ಪಿನ್ಗೆ. ಸೊ ಅಲ್ಲಿ ಯಾರೋ ತೇಜು ಅಂತ ಹುಡುಗ ಮಾಡಿದ್ದು, ಸಿಕ್ಕಾಡೆ ಚೆನ್ನಾಗಿ ಮಾಡಿದ್ರು. ನನಗಂತೂ ಐ ಲವ್ಡ್ ಇಟ್. ಸೊ ಯಾರು ಈ ವಿಡಿಯೋಗೋಸ್ಕರ ಕಮೆಂಟ್ ಮಾಡಿದ್ರಿ, ಸೊ ನಿಮಗೋಸ್ಕರ ಈ ವಿಡಿಯೋ ಮಾಡಿದೆ ಆ್ಯಕ್ಚುಲಿ. ಸೊ ನನ್ನ ಹೇರ್ ಕಟ್ ಬಂದು ಬಟರ್ಫ್ಲೈ ವಿತ್ ಲೇಯರ್. ಆಮೇಲೆ ನಾನು ಮಾಡಿಸಿದ್ದು ಸ್ಪಿನ್ ನಾಗರಬಾವಿ. ಇಷ್ಟೇ. ಹಿಂಗಾಗಿದೆ, ಹಿಂಗೆ ಬಂದಿದೆ. ಆ್ಯಂಡ್ ಹೇರ್ ಕಲರ್ ನಾನು ಮುಂಚೆನೇ ಇತ್ತು. ಹೇರ್ ಕಲರ್ ಮಾಡಿಸ್ಲಿಲ್ಲ, ಬರೀ ಹೇರ್ ಸ್ಪಾ ಮಾಡಿಸ್ದೆ ಅಷ್ಟೇ.
ಸೊ ತುಂಬ ಚೆನ್ನಾಗಿ ಬಂದಿದೆ. ನನಗೆ ರಿಸಲ್ಟ್ ಸಖತ್ ಇಷ್ಟ ಆಯಿತು. ಆ್ಯಂಡ್ ಹೇರ್ ಸ್ಪಾ ಮಾಡಿಸಿದ್ದಕ್ಕೆ ನನ್ನ ಹೇರ್ ಸ್ವಲ್ಪ ಸಾಫ್ಟ್ ಅನ್ನಿಸ್ತಾ ಇದೆ. ಇಲ್ಲಾಂದರೆ ಸಿಕ್ಕಾಬಡೆ ಒಂಥರ ಪೊರ್ಕೆ ಆಗಿತ್ತು. ಸೊ ನಾವು ಐ ಆಮ್ ಲುಕಿಂಗ್ ಗುಡ್. ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗುತ್ತಂತ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ತಿಳಿಸಿ. ಬಾಯ್.